ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದಿ ನವೀನ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ ಮಗ, ಸುಸ್ವಾಗತ ಗಾಯ್ಸ್. ಎಲ್ಲಿ ನೋಡಿದ್ರು ರೂಮರ್ಸ್ ಹೆವಿ ಹೊಡೆದಾಡ್ತಿದೆ ಅಂತಲೇ ಹೇಳ್ಬೋದು ಗುರು. ಯಾರಪ್ಪ ಅಂದರೆ ಉಮೇಶ್ ಯಾದವ್ ಅಂತಲೇ ಹೇಳ್ಬೋದು. ಏನು ಉಮೇಶ್ ಯಾದವ್ ಅವರು RCB ತಂಡಕ್ಕೆ ಬರ್ತಾರಾ ಇಲ್ವಾ ಅಂತ ಹೆವಿ ಜನ ನಾನು ಕೇಳ್ತಾ ಇದ್ದೀರಾ. 100% ಹೇಳ್ತಾ ಇದ್ದೀನಿ ಗುರು. ಈ ಉಮೇಶ್ ಯಾದವ್ ರೀಪ್ಲೇಸ್ಮೆಂಟಾಗಿ ಮಾಡಿದ್ದೀವಿ ಅಂತ RCB ತಂಡದವರು ಇನ್ನೂ ಏನು ನಮಗೆ ಕನ್ಫರ್ಮೇಷನ್ ಕೊಟ್ಟಿಲ್ಲ ಗಾಯ್ಸ್. ಸುಮ್ಮನೆ ಇಳಿದಿರೋದೆಲ್ಲ ರೂಮರ್ಸ್ಗಳೆಲ್ಲ ನಂಬ್ಕೊಂಡು ನನಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಮಾಡ್ತಾಯಿದ್ದೀರಾ. 100% ಹೇಳ್ತಾ ಇದ್ದೀನಿ, ಉಮೇಶ್ ಯಾದವ್ ನನ್ನ ಪ್ರಕಾರ RCB ತಂಡಕ್ಕೆ ರೀಪ್ಲೇಸ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಇದರಿಂದನೂ ಉಮೇಶ್ ಯಾದವ್ ಅವರು RCB ತಂಡಕ್ಕೆ ಆಡಿದರು. ಯಾವಾಗಪ್ಪ ಅಂದರೆ 2018, 2019, 2020 ತಗೊಂಡಿರೋ ವರ್ಷ ಚೆನ್ನಾಗೇನು 20+ ವಿಕೆಟ್ ತೆಕ್ಕೊಟ್ಟಿದ್ರು. ಆಮೇಲೆ 2019-20ರಲ್ಲಿ ಅದು ಕನ್ಸಿಸ್ಟೆಂಟಿ ಕಾಣಲೇ ಇಲ್ಲ. ಇದರಿಂದನೇ ಉಮೇಶ್ ಯಾದವ್ನ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ಕೈ ಬಿಡೋಂಗಾಯಿತು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ರನ್ಗಳು ಹೊಡ್ಸ್ಕೊತಿದ್ರು, ಹೊಡ್ಸ್ಕೊತಾಯಿದ್ರು. ಉಮೇಶ್ ಯಾದವ್ ವಿಕೆಟ್ ತೆಗಿತಾರೆ ಗೊತ್ತು, ಆದರೆ ಎಕಾನಮಿ ಅವ್ರದ್ದು ಆಲ್ಮೋಸ್ಟು 10+ ಇರುತ್ತೆ, 9+ ಇರುತ್ತೆ. ಅದರಿಂದ ಎಲ್ಲ ಫ್ರಾಂಚೈಸಿಗಳು ಕಳೆದ 2025-20 ಇದೆಲ್ಲ ಗಮನ ಇಟ್ಕೊಂಡು ಅವ್ರು ಅನ್ಸೋಲ್ಡ್ ಆಗಿದ್ರು. 2 ವರ್ಷನೂ ಅನ್ಸೋಲ್ಡ್ ಆಗಿದ್ರು. ಇದೇ ಮೇನ್ ರೀಸನ್ನು. ಸಿಕ್ಕಾಪಟ್ಟೆ ಹೊಡ್ಸ್ಕೊತಾರೆ ಗುರು ಉಮೇಶ್ ಯಾದವ್, ಕನ್ಸಿಸ್ಟೆಂಟಾಗಿ ಇಲ್ಲ. ಅದರಿಂದನೇ ಉಮೇಶ್ ಯಾದವ್ ಈ ಸಲ RCB ಅವರು ತಗೊಳ್ಳೋದು 90% ನನಗಂತೂ ಡೌಟೇ. ಇದೆಲ್ಲ ಗಮನ ಹರಿಸಿ ವಿಚಾರಿಸಿ ನೋಡಿ. ಅವರು ಅದು ಬೇರೆ, ಇನ್ನೊಂದು 38+ ಬೇರೆ ಆಗಿದೆ ಉಮೇಶ್ ಯಾದವ್ ಏಜು. ಇದೆಲ್ಲ ಗಮನ ಹರಿಸಿ RCB ಅವರು ನೋಡಿ ಈ ಪ್ಲೇಯರ್ನ ತಗೊಳ್ಳೋದಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಗೈಸ್? ಉಮೇಶ್ ಯಾದವ್ ಏನು RCB ತಂಡಕ್ಕೆ ಬರಬೇಕಾ ಬೇಡವಾ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಉಮೇಶ್ ಯಾದವ್ ಬದಲು ಇನ್ನೂ ಸಿಕ್ಕಾಪಟ್ಟೆ ಬೌಲರ್ಸ್ಗಳಿದ್ದಾರೆ ಗೈಸ್. ತುಂಬ ಯಂಗ್ ಆ್ಯಂಡ್ ಎನರ್ಜಿಟಿ ಆಗಿರೋಂಥ ಪ್ಲೇಯರ್ಗಳಿದ್ದಾರೆ, ಆಲ್ರೌಂಡರ್ ಇದ್ದಾರೆ. ಅವ್ರ ಬದಲು ನೋಡ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, RCB ತಂಡಕ್ಕೆ ಏನು ಬ್ಯಾಕಪ್ಪಾಗಿ ಒಳ್ಳೆ ಈ ಮಂಗೇಶ್ ಯಾದವ್ ಅಂತ ಇದ್ದಾರೆ, ಒಳ್ಳೆ ಫಾಸ್ಟು, ಒಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಗೈಸ್. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಸಖತ್ತಾಗಿ ಹೆಸರು ಮಾಡಿ ಬಿಸಾಕಿದ್ದಾರೆ ಮಂಗೇಶ್ ಯಾದವ್. ಮತ್ತು ರಸಿಕ್ದಾರು ಇದ್ದಾರೆ, ಅವರು 6 ಕೋಟಿ ತೊಗೊಂಡಿದ್ದು ಜ್ಞಾಪನ ಇದೆಯಾ? ಅವರು ಇದ್ದಾರೆ ಬ್ಯಾಕಪ್ಪಲ್ಲಿ ತೊಂದರೆ ಏನಿಲ್ಲ. ಅಂದರೆ ಸ್ವಲ್ಪ ಉಮೇಶ್ ಯಾದವ್ಗೆ ಏಜ್ ಆಗಿರೋದ್ರಿಂದ ಅವ್ರು ಬಿಟ್ಟು ಬೇರೆ ಪ್ಲೇಯರ್ಗಳನ್ನ ನೋಡೋದ್ರಲ್ಲಿ ನನಗೇನು ತಪ್ಪಿಲ್ಲ ಅಂತ ಅನಿಸುತ್ತೆ. ನಿಮ್ಗೇನಂತ ಅನಿಸುತ್ತೆ ಗೈಸ್? ಉಮೇಶ್ ಯಾದವ್ ಬರಬೇಕಾ RCB ತಂಡಕ್ಕೆ ಬೇಡವಾ ಅಂತ ನನಗೆ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ನಡೀತಾ ಇದೆ ಗೈಸ್, ಸ್ವಲ್ಪ ವುಮೆನ್ಸ್ ಕ್ರಿಕೆಟ್ ಟೀಮು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಯಾಕೆ ಅಂತಂದರೆ ನೋಡಿ, 4 ಹೊಡೆದಿದ್ದಾರೆ ವುಮೆನ್ಸ್ ಟೀಮ್ನವರು. ನನಗಂತೂ ಡಾಮಿನೇಟ್ ಮಾಡೋಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಈ T20 ಸೀರೀಸಲ್ಲಿ ಶ್ರೀಲಂಕಾ ಮೇಲೆ ವುಮೆನ್ಸವರು ಎಲ್ಲ ಮ್ಯಾಚು ಗೆಲ್ತಾ ಇದ್ದಾರೆ ಗೈಸ್. ನನಗಂತೂ ಸಿಂಗಲ್ ಹ್ಯಾಂಡಾಗಿ ತೊಗೊಂಡು ಹೋಗ್ತಿದ್ದಾರೆ ಮ್ಯಾಚ್ಗಳೆಲ್ಲ. ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಿದ್ದಾರೆ. ಹೆಂಗೆ ಬೆಳೀತಾ ಇದೆ ಅಂದರೆ ವುಮೆನ್ಸ್ ಟೀಮು, ನನಗಂತೂ ಹೇಳೋಕ್ಕೆ ಆಗ್ತಾಯಿಲ್ಲ. ಆಸ್ಟ್ರೇಲಿಯಾ ಬಿಟ್ಟರೆ ನೆಕ್ಸ್ಟು ಇಂಡಿಯನ್ ಟೀಮು ಹೆವಿ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ವರ್ಲ್ಡ್ ಕಪ್ ಗೆದ್ದಾಗಿಂದ ನೋಡಿ ವುಮೆನ್ಸ್ ಯಾವ ಥರ ಕಮ್ಬ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಆಲ್ಮೋಸ್ಟ್ ನೋಡಿ ಸೀರೀಸ್ ಫುಲ್ಲು ವೈಟ್ ವಾಶ್ ಮಾಡೋ ಥರನೇ ಇದೆ. ಇವತ್ತು ನಡೀತಾ ಇದೆ ಮ್ಯಾಚು. ಆಲ್ಮೋಸ್ಟ್ ವೈಟ್ ವಾಶ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಗುರು. ಆ ಥರ ಸಖತ್ ಸ್ಟ್ರಾಂಗಾಗಿ ಒಳ್ಳೆ ಫೀಲ್ಡಿಂಗ್ ಇದೆ. ಫೀಲ್ಡಿಂಗಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಇದೆ, ಪರವಾಗಿಲ್ಲ. ಇನ್ನು ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ. ಹಾಗಾಗಿ ಇವತ್ತು ನಿಮಗೆ ಯಾವ ಟೀಮು ಗೆಲ್ಲಬೇಕು ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಯಾರಪ್ಪ ಉಮೇಶ್ ಯಾದವ್ RCB ತಂಡಕ್ಕೆ ಬರಬೇಕಾ ಬೇಡವಾ ಅಂತಲೂ ನನಗೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಪ್ರತಿಯೊಂದು ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ಈ ನಮ್ಮ ಚಾನಲ್ ದಿ ನವೀನ್ ಕ್ರಿಕ್ ಇನ್ಫೋ ಅಂತ ಬರುತ್ತೆ, ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಬಾಯ್ ಬಾಯ್.